ನೀವು ಸಿನಿಮಾ ನೋಡೋದು ಎಂಟರ್ಟೈನ್ಮೆಂಟು ಅದೇನೂ ಇಲ್ಲದೆ ಉದ್ಯಮವೇ ನನ್ನ ಬದುಕು ಅಂದ್ಕೊಂಡು ಬಂದ್ರಿ. ಭಿಕ್ಷುಕರ ಕೈಯಲ್ಲಿ 50 ಪೈಸೆ ಹಾಕಿ 5 ರೂಪಾಯಿ ಹಾಕಿ 500 ರೂಪಾಯಿ ಹಾಕಿ ನೋಡಂಗಿಲ್ಲ ಅವರು ಮೊಬೈಲ್ ನೋಡ್ತಾರೆ. ವಿಶ್ರಾಂತಿ ತಗೊಳ್ಳದೆ ವಿಜಯ ಸಂಕೇಶ್ ಅವರು ಈಗಲೂ ದುಡಿತಾರಲ್ಲ. ನನಗೆ ಸಾಕು ಅಂತಂದರೆ ಅಲ್ಲಿಗೆ ಜೀವನನೂ ಮುಗಿದು ಹಾಗೆ. ನಿಮ್ಮ ಎಂಪ್ಲಾಯೀಸ್ನು ರಿಟೈರ್ಡ್ ಆಗಬೇಡಿ, ನೀವು ಇರೋ ತನಕ ಉದ್ಯೋಗ ಮಾಡಿ ಅಂತ. ಒಬ್ಬ ಉತ್ತಮ ಜಡ್ಜ್ ಅಂತ ಆಗಬೇಕಾದ್ರೆ 60 ವರ್ಷ ಬೇಕು. ಹಂಗಾದ್ರೆ ನಿಮ್ಗೆ ಕೆಲಸ ಮಾಡೋದೇ ವಿಶ್ರಾಂತಿನ ಸರ್. ಕೆಲಸ ಮಾಡೋದು ವಿಶ್ರಾಂತಿ. ಈಗ ತುಂಬ ಜನ ಸರ್, ಹೊಸ ಜನ, ಈಚಿನ ಜನಗಳು ಸರ್ ಹೆಚ್ಚು ಎಂಟರ್ಟೈನಿಂಗ್ ಆಗಿರ್ತಾರೆ ಸರ್. ಈಗ ಕೈನಲ್ಲೇ ಮೊಬೈಲ್ ಸಿಗೋದ್ರಿಂದ ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗ್ತಾ ಇದೆ. ನೀವು ಸಿನಿಮಾ ನೋಡೋದು ಎಂಟರ್ಟೈನ್ಮೆಂಟು ಅದೇನೂ ಇಲ್ಲದೆ ಉದ್ಯಮವೇ ನನ್ನ ಬದುಕು ಅಂದ್ಕೊಂಡು ಬಂದ್ರಿ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಸರ್ ನಿಮ್ಗೆ ಆ ಥರ ಆಸಕ್ತಿಗಳು ಬರಲೇ ಇಲ್ಲ? ಆಸಕ್ತಿ ಅಲ್ಲ, ಅದು ಒಳ್ಳೆಯ ಉಪಕರಣ ಮೊಬೈಲ್. ಆದರೆ ನಮ್ಮ ಬಿಸ್ನೆಸ್ಗೆ ನಾವು ಬೆಳೆಸ್ತೀವಿ, ಮಿಕ್ಕಿದವರು ಹವ್ಯಾಸಕ್ಕೆ ಬೆಳೆಸ್ತಾರೆ. ದಟ್ ಇಸ್ ದ ಡಿಫ್ರೆನ್ಸ್. ನನಗೂ ಕೂಡ ಇವತ್ತು ಕನಿಷ್ಠ ಅಂದರೆ ಒಂದು 200 ವಾಟ್ಸಪ್ ಬರ್ತವೆ ಪೂರಾ ಇಂಡಿಯಾದಿಂದ. ಎಷ್ಟು ಪತ್ರಿಕೆ ಪ್ರಿಂಟ್ ಆಯಿತು, ಎಷ್ಟು ಬಸ್ಸುಗಳು ಓಡಿದು, ಎಷ್ಟು ಕಿಲೋಮೀಟ್ರ್ ಓಡಿತು ಬಸ್ಸು, ಲಾರಿ ಎಷ್ಟು ಕಿಲೋಮೀಟ್ರ್ ಓಡಿತು, ನಿನ್ನೆ ಎಷ್ಟು ಲೀಟ್ರ್ ಡೀಸೆಲ್ ತೊಗೊಂಡಿದ್ದೀವಿ, ನಮ್ಮ ಪತ್ರಿಕೆ ಎಷ್ಟು ಪ್ರಿಂಟ್ ಆಯಿತು, ಅದರಲ್ಲಿ ಎಷ್ಟು ಸೇಲ್ ಆಗದೆ ಉಳಿಯಿತು, ಎಷ್ಟು ಸೀಟುಗಳು ಬಸ್ಸಿನಲ್ಲಿ ಖಾಲಿ ಹೋಯಿತು, ಈ ಎಲ್ಲ ಇನ್ಫಾರ್ಮೇಷನ್ ಜಸ್ಟ್ ಲುಧಿಯಾನದಲ್ಲಿ ಏನಾಯಿತು, ಚಂಡೀಗಢದಲ್ಲಿ ಏನಾಯಿತು, ಅಲ್ಲಿ ಹಮಾಲರು ಇವತ್ತು 15 ಜನ ಬಂದಿದ್ದಿಲ್ಲ ಚಂಡೀಗಢದಲ್ಲಿ, ಹೀಗೆ ಎಲ್ಲನೂ ನಾಲೆಜ್ ಇರುತ್ತೆ. ಇಟ್ ಈಸ್ ಬೇಸಿಕಲಿ ನಾಲೆಜ್ ಬುಕ್ ಇದ್ದಂಗೆ. ಅದನ್ನೇ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು. ಮತ್ತು ನಿಮಗೆ ಸಕ್ಕರೆ ಭಾಳ ಇಷ್ಟ ಅಂಥೇಳಿ ದಿನ ಒಂದು ಅರ್ಧ ಕಿಲೋ ಸಕ್ಕರೆ ತಿಂದರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ. ಬಟ್ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಗೌರ್ಮೆಂಟ್ ಗಮನವನ್ನು ಕೊಡ್ತಾ ಇಲ್ಲ. ಇವತ್ತು ಭಿಕ್ಷುಕರ ಕೈಯಲ್ಲಿ ಗುಡಿ ಮುಂದೆ ಇರ್ತಾರೆ, ಕುತ್ಕೊಂಡಿರ್ತಾರೆ ಸಾಲಾಗಿ. ಅವರು ನೀವು 50 ಪೈಸೆ ಹಾಕಿ 5 ರೂಪಾಯಿ ಹಾಕಿ 500 ರೂಪಾಯಿ ಹಾಕಿ ನೋಡಂಗಿಲ್ಲ, ಅವರು ಮೊಬೈಲ್ ನೋಡ್ತಿರ್ತಾರೆ. ಹೌದು. ಆ ಮಟ್ಟಕ್ಕೆ ಕೆಟ್ಟು ಹೋಗಿದೆ ಡಿಜಿಟಲ್. ಹೀಗೆ ಆಗಬಾರ್ದು. 76 ಆಯಿತು ಸರ್, ವಿಶ್ರಾಂತಿ ತಗೊಳ್ಳದೆ ವಿಜಯ ಸಂಕೇಶ್ ಅವರು ಈಗಲೂ ದುಡಿತಾರಲ್ಲ. ಅದು ನನ್ನ ಹವ್ಯಾಸ. ಮತ್ತು ಯಾವಾಗಲೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ದೇಶಕ್ಕಾಗಲಿ, ನಮ್ಮ ಆರೋಗ್ಯಕ್ಕಾಗಲಿ, ನಮ್ಮ ಮನೆತನಕ್ಕಾಗಲಿ, ಅಥವಾ ನಮ್ಮ ಸಂಸ್ಥೆಗಾಗಲಿ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರೆ ಆರೋಗ್ಯವಾಗಿರ್ತೀವಿ ಮತ್ತು ನಾವು ಹುಟ್ಟಿದ್ದಕ್ಕೆ ಒಂದು ಪ್ರಯೋಜನ ಆಗುತ್ತೆ. ನನಗೆ ಸಾಕು ಅಂತಂದರೆ ಅಲ್ಲಿಗೆ ಜೀವನನೂ ಮುಗಿದು ಹಾಗೆ. ಸ್ಟಿಲ್ ಇವತ್ತು ನಾನು ಜಪಾನ್ ಮತ್ತು ಚೀನಾ ನೋಡ್ತೀನಿ, ಅಲ್ಲಿಯೂ ಅನೇಕ ಸರಿ ಹೋಗಿ ಬಂದಿದ್ದೀನಿ. ಸಾಮಾನ್ಯವಾಗಿ 110-120 ವರ್ಷ ಇರ್ತಾರೆ, ಎಲ್ಲ ಕೆಲಸನೂ ಮಾಡ್ತಿರ್ತಾರೆ. 110-120 ವಯಸ್ಸಿನವರು ಅಲ್ಲಿ ಗಾರ್ಡನ್ಗಳಲ್ಲಿ, ಎಲ್ಲ ತೋಟಗಳಲ್ಲಿ ಗಾಳಿಪಟ ಹಾರಿಸ್ತಿರ್ತಾರೆ. ಹಾಗೆ ನಾವು ಯಾವಾಗಲೂ ಮುದುಕರಾಗಬಾರ್ದು, ಮುಪ್ಪು ಬರಬಾರ್ದು. ಆರೋಗ್ಯ ಸ್ವಲ್ಪ ಪೇರೆ ಆಗ್ತಾ ಇರುತ್ತೆ ಅಷ್ಟೇ. ಬಟ್ ನಾವು ವಯಸ್ಸಾಯ್ತು ಅನ್ನೋ ಮನೋಭಾವ ನಮ್ಮಲ್ಲಿ ಬಿಟ್ಬಾರ್ದು. ನಿಮ್ಮ ಎಂಪ್ಲಾಯೀಸ್ನು ರಿಟೈರ್ಡ್ ಆಗಬೇಡಿ, ನೀವು ಇರೋ ತನಕ ಉದ್ಯೋಗ ಮಾಡಿ ಅಂತ ಹೇಳ್ತಾರೆ. ನಮ್ಮ ಎಂಪ್ಲಾಯಿನಲ್ಲಿ ಒಂದು ಅಂದಾಜು 2-3 ಕಂಪ್ನಿ ಸೇರಿ ಒಂದು 35,000 ಜನ ಆಗ್ತಾರೆ. ರಿಟೈರ್ಡ್ ಆಗಿ 60 ವರ್ಷಕ್ಕೆ ರಿಟೈರ್ಡ್ ನಮ್ಮಲ್ಲಿ ಆಗಿ ಒಂದು ವರ್ಕ್ ಮಾಡೋರು ಇದ್ದಾರೆ. ಒಬ್ಬರು 83 ವರ್ಷದವ್ರು ಇದ್ದಾರೆ ನಮ್ಮಲ್ಲಿ. ಕೆಲವರು ಹೊರಗಡೆ 60 ವರ್ಷಕ್ಕೆ ರಿಟೈರ್ಡ್ ಆಗಿ ನಮ್ಮಲ್ಲಿ ಬಂದು ಸೇರಿ 20 ವರ್ಷ 15 ವರ್ಷ ಆಗಿದೆ. ಸೊ 70-60 ವರ್ಷಕ್ಕೆ ನೀವು ರಿಟೈರ್ಡ್ ಆಗ್ತೀರಿ ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಯಲ್ಲಿ. 60 ವರ್ಷಕ್ಕೆ ನೀವು ಒಬ್ಬ ಮ್ಯಾಚ್ಯೂರ್ಡ್ ಪರ್ಸನ್ ಆಗ್ತೀರಾ ಆ ಫೀಲ್ಡ್ನಲ್ಲಿ. ಆವಾಗಲೇ ನೀವು ರಿಟೈರ್ಡ್ ಅಂತ ಹೇಳಿ ಘೋಷಣೆ ಮಾಡಿಬಿಟ್ರೆ ನಿಮಗೆ ಆ ಪೊಸಿಷನಿಗೆ ಬರಲಿಕ್ಕೆ ಒಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸರ್ಕಾರ ಇರಲಿ ಅಥವಾ ನಿಮ್ಮ ಸ್ವಂತ ದುಡ್ಡಿರಲಿ ಅಥವಾ
ಯಾವುದರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ಆ ವ್ಯಕ್ತಿಗೆ ಬೆಳೆಸಲಿಕ್ಕೆ ಖರ್ಚು ಮಾಡಿರ್ತಾರೆ. ಅದೆಲ್ಲ ಅನುಭವ ಇದೆ. ನ್ಯಾಷನಲ್ ವೇಸ್ಟ್. ಇವತ್ತು ಕೆನಡಾದಲ್ಲಿ ನಮ್ಮ ಒಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ, ಪ್ರೊಫೆಸರ್ ಇದ್ದಾರೆ. ಅವರು 79-80 ಇಯರ್ಸ್, ನನಗಿಂತ ದೊಡ್ಡ 2 ವರ್ಷ. ಸ್ಟಿಲ್ ದೇ ಆರ್ ವರ್ಕಿಂಗ್ ಆ್ಯಸ್ ಎ ಪ್ರೊಫೆಸರ್. ಅದು ಮ್ಯಾಚ್ಯೂರ್ಡ್ ಬ್ರೈನ್ ಇರುತ್ತೆ. ನೀವು ಒಬ್ಬ ಉತ್ತಮ ಜಡ್ಜ್ ಅಂತ ಆಗಬೇಕಾದ್ರೆ 60 ವರ್ಷ ಬೇಕು. ಮ್ಯಾಚ್ಯೂರ್ಡ್ ಜಡ್ಜ್ಮೆಂಟ್ ಕೊಡಬೇಕು. ಒಬ್ಬ ಇಂಜಿನಿಯರ್ ಆಗ್ಬೇಕಂದ್ರೆ 60 ವರ್ಷ ಬೇಕು. ಆವಾಗಲೇ ನಿಮ್ಮ ವೃತ್ತಿಯನ್ನು ಬಂದ್ ಮಾಡಿಬಿಟ್ರೆ ಇದು ಇಟ್ಸ್ ಎ ಬಿಗ್ ಲಾಸ್ ಟು ದ ಕಂಟ್ರಿ. ಹಂಗಂದ್ರೆ ನಿಮ್ಗೆ ಕೆಲಸ ಮಾಡೋದೇ ವಿಶ್ರಾಂತಿನ ಸರ್? ಕೆಲಸ ಮಾಡೋದು ವಿಶ್ರಾಂತಿ. ಒಂದು ದಿವಸ ನೀವು ಸುಮ್ಮನೆ ಕುಂತ್ಬಿಡಿ, ತಲೆ ಕೆಟ್ಟೋಗ್ಬಿಡುತ್ತೆ. ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಗೆ ಎಷ್ಟು ವಯಸ್ಸಾಯಿತು ಅನ್ನೋದು ನಿಮಗೆ ಗೊತ್ತಿರಂಗಿಲ್ಲ.